ನಮಸ್ಕಾರ ಸ್ನೇಹಿತರೆ, ನಮ್ಮ RG ಸ್ಟುಡಿಯೋಗೆ ಸ್ವಾಗತ. ಅದ್ಭುತ ಪರಂಪರೆಯನ್ನು ಹೊಂದಿರೋ ನಾವು ಪ್ರತಿಯೊಂದು ಹಬ್ಬ ಹರಿದಿನಗಳನ್ನು, ಸಮಾರಂಭಗಳನ್ನು, ಉತ್ಸವಗಳನ್ನು ವಿಜೃಂಭಣೆಯಿಂದ ಆಚರಿಸುತ್ತೇವೆ. ಆ ಪ್ರತಿಯೊಂದು ಆಚರಣೆಗಳ ಹಿಂದೆ ಪ್ರಬಲ ಕಾರಣ ಅಥವಾ ಪ್ರಾಚೀನತೆಯ ಕುರುಹು ಅಡಗಿರುತ್ತದೆ. ಹಿಂದೂಗಳ ಅದೆಷ್ಟೋ ಪ್ರಮುಖ ಹಬ್ಬಗಳಲ್ಲಿ ಮಹಾಶಿವರಾತ್ರಿಯು ಒಂದು. ಇಂದು ನಾವು ಮಹಾಶಿವರಾತ್ರಿಯನ್ನು ಅದೆಷ್ಟೋ ವಿಜೃಂಭಣೆಯಿಂದ ಭಕ್ತಿಯಿಂದ ಆಚರಿಸುತ್ತೇವೆ. ಆದರೆ ಮಹಾಶಿವರಾತ್ರಿಯ ಹಿನ್ನೆಲೆಯ ಬಗ್ಗೆಯಾಗಲಿ, ಅದರ ಹಿಂದಿನ ವೈಜ್ಞಾನಿಕ ಪ್ರಯೋಜನಗಳ ಬಗ್ಗೆಯಾಗಲಿ ಎಷ್ಟೋ ಜನರಿಗೆ ತಿಳಿದೇ ಇಲ್ಲ. ಮಹಾಶಿವರಾತ್ರಿಯ ಪೌರಾಣಿಕ ಹಿನ್ನೆಲೆ ಮತ್ತು ವೈಜ್ಞಾನಿಕ ಪ್ರಯೋಜನಗಳನ್ನು ಈ ವಿಡಿಯೋದಲ್ಲಿ ತಿಳಿಸೋ ಪ್ರಯತ್ನ ಮಾಡ್ತೀವಿ. ಕೊನೆವರೆಗೂ ನಮ್ಮ ಜೊತೆಗಿರಿ. ಪರಶಿವನನ್ನ ಪತಿಯನ್ನಾಗಿ ಪಡೆಯಬೇಕೆಂಬ ಅಚಲ ನಿರ್ಧಾರ ಹೊಂದಿದ ಪಾರ್ವತಿ ದೇವಿ ಕಠಿಣ ತಪಸ್ಸನ್ನ ಆಚರಿಸುತ್ತಾಳೆ. ಅವಳ ಪ್ರೀತಿ ಭಕ್ತಿಯನ್ನ ಪರೀಕ್ಷಿಸಲು ಸ್ವತಃ ಶಿವನು ಯತಿಯ ರೂಪದಲ್ಲಿ ಬಂದು ಅವಳನ್ನ ಪರೀಕ್ಷೆಗೆ ಈಡು ಮಾಡುತ್ತಾನೆ. ಯಾಕೆ ಆರಾಧಿಸ್ತಾ ಇದೆಯಾ? ಅವನೊಬ್ಬ ಜಟಾಧಾರಿ, ಭಸ್ಮವನ್ನ ಮೈಯೆಲ್ಲ ಬಡಿದುಕೊಂಡು ಸ್ಮಶಾನದಲ್ಲಿ ವಾಸ ಮಾಡುವವನು ಎಂದು ಜರಿಯುತ್ತಾನೆ. ಆದರೆ ಅಚಲ ಪ್ರೀತಿ ಭಕ್ತಿ ಹೊಂದಿದ ಪಾರ್ವತಿಯು ಶಿವನ ಆರಾಧನೆಯನ್ನ ಬಿಡುವುದಿಲ್ಲ. ಅವಳ ನಿಷ್ಠೆಗೆ ಮನಸೋತ ಶಿವನು ಪಾರ್ವತಿಯನ್ನ ಮದುವೆಯಾಗುತ್ತಾನೆ. ಶಿವ ಪಾರ್ವತಿಯರ ವಿವಾಹವನ್ನ ಮಹಾಶಿವರಾತ್ರಿಯಾಗಿ ಆಚರಿಸುತ್ತೇವೆ ಅನ್ನೋ ಪ್ರತೀತಿ ಇದೆ. ಶಿವಪುರಾಣದ ಪ್ರಕಾರ ನೋಡೋದಾದ್ರೆ, ದುರ್ವಾಸ ಮುನಿಯ ಶಾಪಕ್ಕೆ ತುತ್ತಾಗಿದ್ದ ದೇವತೆಗಳು ತಮ್ಮೆಲ್ಲಾ ಶಕ್ತಿಯನ್ನ ಕಳೆದುಕೊಂಡಿದ್ದರು. ಇದರ ಲಾಭ ಪಡೆದ ಅಸುರರು ದೇವತೆಗಳನ್ನ ಸೋಲಿಸಿ ಸಂಪೂರ್ಣ ಬ್ರಹ್ಮಾಂಡವನ್ನ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದರು. ಅಸುರರ ಅಟ್ಟಹಾಸವನ್ನ ಮಟ್ಟ ಹಾಕಲು ವಿಷ್ಣುವಿನ ಸಲಹೆಯಂತೆ ಸಮುದ್ರ ಮಂಥನ ನಡೆಸಿ ಅಮೃತ ಪಡೆಯಲು ದೇವತೆಗಳು ಮುಂದಾದರು. ಸಮುದ್ರ ಮಂಥನದ ಸಮಯದಲ್ಲಿ ಕೇವಲ ಅಮೃತವಷ್ಟೇ ಅಲ್ಲದೆ ಹಾಲಾಹಲ ಇಡೀ ಬ್ರಹ್ಮಾಂಡವನ್ನೇ ನಾಶಪಡಿಸುವ ಕಾಲಕೂಟ ವಿಷ ಉತ್ಪತ್ತಿಯಾಯಿತು. ಪ್ರಪಂಚವನ್ನ ರಕ್ಷಿಸಲು ಕರುಣಾಮಯಿಯಾದ ಶಿವನು ಹಾಲಾಹಲ ವಿಷವನ್ನು ಕುಡಿದು ವಿಷಕಂಠನಾದ ದಿನವೇ ಮಹಾಶಿವರಾತ್ರಿ ಅನ್ನೋ ಪ್ರತೀತಿ ಇದೆ. ಕಪಿಲ ಮುನಿಯ ಶಾಪದಿಂದ ಭಸ್ಮಗೊಂಡಿದ್ದ ತನ್ನ ಪೂರ್ವಜರಿಗೆ ಮುಕ್ತಿ ನೀಡಲು ಇಕ್ಷ್ವಾಕು ವಂಶದ ದೊರೆ ಭಗೀರಥ ಗಂಗೆಯನ್ನ ಭೂಮಿಗೆ ತರಲು ಅದೆಷ್ಟೋ ವರ್ಷಗಳ ಕಾಲ ಗಾಢ ತಪಸ್ಸು ಮಾಡಿದ. ಆತನ ತಪಸ್ಸಿಗೆ ಪ್ರಸನ್ನಳಾದ ಗಂಗೆ ಭೂಮಿಯತ್ತ ಧಾವಿಸಿದಳು. ಗಂಗೆಯ ರುದ್ರಾವತಾರಕ್ಕೆ ಇಡೀ ಭೂಮಂಡಲವೇ ಸರ್ವನಾಶವಾಗಬಲ್ಲದ್ದು ಎಂದು ದೇವಾನುದೇವತೆಗಳು ಗಂಗೆಯನ್ನ ತಡೆ ಹಿಡಿಯಲು ಶಿವನಲ್ಲಿ ಪ್ರಾರ್ಥಿಸಿದರು. ಗಂಗೆಯನ್ನ ತನ್ನ ಜಟೆಯಲ್ಲಿ ತಡೆ ಹಿಡಿದ ಶಿವನು ಗಂಗೆಯನ್ನ ಶಾಂತ ರೀತಿಯಲ್ಲಿ ಭೂಮಿಗೆ ಹರಿಸಿದ. ಗಂಗೆಯನ್ನ ತನ್ನ ಜಡಿಯಲ್ಲಿ ಧರಿಸಿ ಗಂಗಾಧರನಾದ ದಿನವನ್ನ ಶಿವರಾತ್ರಿಯಾಗಿ ಆಚರಿಸಲಾಗುತ್ತದೆ ಅಂತ ಪುರಾಣಗಳು ತಿಳಿಸುತ್ತವೆ. ಇದಷ್ಟೇ ಅಲ್ಲದೆ ಮಹಾಶಿವರಾತ್ರಿ ಹಬ್ಬದ ಹಿಂದೆ ಅನೇಕ ವೈಜ್ಞಾನಿಕ ಕಾರಣಗಳು ಸಹ ಇವೆ. ಮಹಾಶಿವರಾತ್ರಿಯು ಫಾಲ್ಗುಣ ಮಾಸದ 14ನೇ ತಿಥಿಯಲ್ಲಿ ಬರುವ ಅಮಾವಾಸ್ಯೆಯ ಹಿಂದಿನ ರಾತ್ರಿಯಾಗಿರುತ್ತೆ. ಇಂದು ಚಳಿಗಾಲ ಮುಗಿದು ಬೇಸಿಗೆ ಕಾಲ ಪ್ರಾರಂಭವಾಗುವ ಸಮಯ. ಕೃಷ್ಣ ಪಕ್ಷದ ಕೊನೆಯ ದಿನವಾಗಿರೋದ್ರಿಂದ ಅಂದು ಚಳಿಯು ಹೆಚ್ಚಾಗಿದ್ದು ಸೂರ್ಯನ ಶಾಖ ಕಡಿಮೆಯಾಗಿರುತ್ತೆ. ಚಳಿಯಿಂದ ಬಿಸಿಲಿನಡೆಗೆ ಕಾಲಮಾನ ಪರಿವರ್ತನೆಯಾಗುವ ಸಮಯದಲ್ಲಿ ನಮ್ಮ ದೇಹದಲ್ಲಿಯೂ ಕೂಡ ಕೆಲವು ಬದಲಾವಣೆಗಳು ಸಹಜವಾಗಿಯೇ ಪ್ರಾರಂಭವಾಗುತ್ತವೆ. ಈ ಕಾಲ ವ್ಯತ್ಯಾಸದ ಸಮಯದಲ್ಲಿ ನಮ್ಮಲ್ಲಿ ಉಸಿರಾಟದ ತೊಂದರೆ ಮತ್ತಿತರ ತೊಂದರೆಗಳು ಕಾಣಿಸಿಕೊಳ್ಳುತ್ತವೆ. ಈ ಎಲ್ಲದರ ಹಿನ್ನೆಲೆ ಅರಿತಿದ್ದ ನಮ್ಮ ಪೂರ್ವಜರು ಶಿವರಾತ್ರಿಯ ಹಬ್ಬವನ್ನ ಆಚರಿಸ್ತಾ ಇದ್ರು. ಶಿವ ಪೂಜೆಗೆ ನಾವು ಉಪಯೋಗಿಸುವ ಬಿಲ್ವ ಪತ್ರೆಯಲ್ಲಿ ಉಸಿರಾಟ ತೊಂದರೆ ನಿವಾರಿಸುವ ಗುಣಗಳಿವೆ. ಬಿಲ್ವ ಪತ್ರೆಯನ್ನ ದೇವರಿಗೆ ಅರ್ಪಿಸುವಾಗ ಅದರ ಸುವಾಸನೆಯು ನಮ್ಮ ಉಸಿರಾಟದ ತೊಂದರೆಗಳನ್ನ ನಿವಾರಿಸುತ್ತೆ. ಉತ್ತರಾಣಿಯು ಸಾಕಷ್ಟು ಔಷಧಿ ಗುಣಗಳನ್ನು ಹೊಂದಿದ್ದು ಅದರ ದೀಪ ಬೆಳಗೋದ್ರಿಂದ ನಮ್ಮಲ್ಲಿ ಆರೋಗ್ಯ ವೃದ್ಧಿಗೆ ಅದು ಸಹಕರಿಸುತ್ತದೆ. ಮಹಾಶಿವರಾತ್ರಿಯ ದಿನ ಉಪವಾಸ ಮಾಡುವುದು ನಮ್ಮಲ್ಲಿ ವಾಡಿಕೆ. ಉಪವಾಸವೆಂದರೆ ಕೇವಲ ಊಟೋಪಚಾರವನ್ನ ತೊರೆಯುವುದಲ್ಲ, ನಮ್ಮ ಶಾರೀರಿಕ ಅವಶ್ಯಕತೆಗಳನ್ನ ಮೀರಿ ಆಧ್ಯಾತ್ಮಿಕ ಪ್ರಜ್ಞೆಯನ್ನ ಸಾಧಿಸುವ ಮಾರ್ಗ. ನಮ್ಮ ದೇಹದಿಂದ ವಿಷಕಾರಿ ವಸ್ತುಗಳನ್ನು ಹೊರಹಾಕಿ ಮೈ ಮನಸ್ಸನ್ನ ಶುದ್ಧವಾಗಿಸಿಕೊಳ್ಳುವ ವಿಧಾನ. ಇನ್ನು ಮಹಾಶಿವರಾತ್ರಿಯ ದಿನ ನಾವೆಲ್ಲರೂ ಜಾಗರೂಕರಾಗಿದ್ದು ಶಿವನನ್ನ ಆರಾಧಿಸುತ್ತೇವೆ. ಮಹಾಶಿವರಾತ್ರಿಯ ದಿನದಂದು ಗ್ರಹಗಳು ವಿಶೇಷ ಸ್ಥಿತಿಯಲ್ಲಿದ್ದು ಶರೀರದ ಶಕ್ತಿಯನ್ನ ಹೆಚ್ಚಿಸುತ್ತವೆ. ಅಜ್ಞಾನದ ಅಂಧಕಾರವನ್ನ ಅಳಿದು ಜ್ಞಾನದ ಬೆಳಕಿನಡೆಗೆ ಸಾಗಲು ಜಾಗರಣೆಯು ನಮಗೆ ಅವಕಾಶ ಕಲ್ಪಿಸುತ್ತದೆ. ಶಿವರಾತ್ರಿಯ ದಿನ ನಿದ್ದೆ ಮಾಡದೆ ದೇಹವನ್ನ ಲಂಬವಾಗಿಟ್ಟುಕೊಂಡು ಅಥವಾ ನಿಂತುಕೊಂಡು ಧ್ಯಾನ ಮಾಡುವುದು ಅತ್ಯವಶ್ಯಕ. ಶಿವರಾತ್ರಿಯು ಕೇವಲ ಜಾಗರಣೆಯ ರಾತ್ರಿಯಲ್ಲ, ಆತ್ಮ ಜಾಗೃತಿಯ ಪವಿತ್ರ ಸಮಯ. ಮಹಾಶಿವರಾತ್ರಿಯು ಕೇವಲ ಹಬ್ಬವಲ್ಲ, ಅದು ಆಧ್ಯಾತ್ಮಿಕ, ಮಾನಸಿಕ, ದೈಹಿಕ ಶುದ್ಧೀಕರಣದ ಸಮ್ಮಿಲನ. ಈ ಶಿವರಾತ್ರಿಯು ಮೌಢ್ಯ, ದಾರಿದ್ರ್ಯ, ಆಲಸ್ಯಗಳೆಂಬ ಅಂಧಕಾರವನ್ನ ಕಳೆದು ನಿಮ್ಮ ಬದುಕಿನಲ್ಲಿ ಶಾಂತಿ, ಸ್ಥೈರ್ಯ ಮತ್ತು ಆಧ್ಯಾತ್ಮಿಕತೆಯ ಬೆಳಕನ್ನ ತುಂಬಲಿ. ಕರುಣಾಮಯಿಯಾದ ಶಿವನು ನಿಮ್ಮೆಲ್ಲರ ಆಶೋತ್ತರಗಳನ್ನ ಈಡೇರಿಸಲಿ ಅಂತ ಹೇಳ್ತಾ ನಮ್ಮ ವರದಿನ ಮುಗಿಸ್ತೀವಿ.
ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ RG ಸ್ಟುಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ. ಬೈ, ಜೈ ಹಿಂದ್.